ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಹೋಪ್ ಯು ಆರ್ ಡೂಯಿಂಗ್ ವೆಲ್. ಇವತ್ತು ನಾವು ರಿಲೇಷನ್ಶಿಪ್ ರೀಡಿಂಗ್ ಮಾಡೋಣ. ಆನ್ ಆ್ಯಂಡ್ ಆಫ್ ಕಾಂಟ್ಯಾಕ್ಟ್, ನೋ ಕಾಂಟ್ಯಾಕ್ಟ್, ಹಾಗೆ ಏನಾದರೂ ಜಗಳ ಮಾಡಿ ಇಬ್ಬರದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದರೆ, ಮಾತಾಡಿಲ್ಲ ಅಂತಂದರೆ ನಿಮ್ಮ ಪಾರ್ಟ್ನರ್ಸ್ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ ಅಂತ ಚೆಕ್ ಮಾಡೋಣ. ಬೇಗನೆ ನಿಮ್ಮ ಇಷ್ಟ ದೇವತೆನ ನೆನೆಸ್ಕೊಳ್ಳಿ. ಹಾಗೆ ನಿಮ್ಮ ಪಾರ್ಟ್ನರ್ನ ಹೆಸರನ್ನ 3 ಸಾರಿ ನೆನಪು ಮಾಡ್ಕೊಳ್ಳಿ. ಚೆಕ್ ಮಾಡೋಣ. Angels and universe, please guide ನನ್ನ ವ್ಯೂವರ್ಸ್ನ ಪಾರ್ಟ್ನರ್ಸ್ ಫೀಲಿಂಗ್ಸ್ ಇವ್ರ ಮೇಲೆ ಏನಿದೆ ಅಂತ ಹೇಳಿ. ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ನ ಚೆಕ್ ಮಾಡೋಣ. ಏಂಜಲ್ಸ್ ಆ್ಯಂಡ್ ಯೂನಿವರ್ಸ್, ಪ್ಲೀಸ್ ಗೈಡ್. ದಿಸ್ ಇಸ್ ಅ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆಗ್ಬೋದು, ಆಗದೇನೂ ಇರ್ಬೋದು. ಸೊ ಪ್ಲೀಸ್ ಟೇಕ್ ವಾಟ್ ರೆಸೊನೇಟ್ಸ್ ವಿತ್ ಯು, ಆಯಿತಾ? ಓಕೆ, ನನಗೆ ಏನನ್ಸುತ್ತೆ ಅಂತ ಅಂದರೆ, ನೀವಿಬ್ಬರು ಪಾಸ್ಟಲ್ಲಿ ಜಗಳ ಮಾಡಿದ್ದೀರಾ, ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಕಾನ್ಫ್ಲಿಕ್ಟ್ಸ್ ಆಗಿದೆ. ಹಾಗಾಗಿ ನಿಮ್ಮ ಪಾರ್ಟ್ನರ್ ನಿಮ್ಮ ಮೇಲೆ ತುಂಬ ಬೇಸತ್ಕೊಂಡಿದ್ದಾರೆ. ಹಾಗೆಯೇ ಅವರು ನಿಮಗೆ ಟುವರ್ಡ್ಸ್ ಜಾಸ್ತಿನೇ ಎಡಿಕ್ಷನ್ ಆಗಿದ್ದಾರೆ. ಬಿಕಾಸ್ ನೀವಿಬ್ಬರು ಜಾಸ್ತಿ ಫೋನಲ್ಲಿ ಮಾತಾಡೋದಾಗಿರ್ಬೋದು, ಮೆಸೇಜಸಲ್ಲಿರ್ಬೋದು, ನೀವು ಅವ್ರಿಗೆ ಏನು ಪ್ರೀತಿ ಕೊಟ್ರಿ ಅದಕ್ಕೆ ತುಂಬಾ ಎಡಿಕ್ಷನ್ ಆಗಿದೆ ಅವ್ರಿಗೆ. ಹಾಗೆ ಅವರು ಮೇ ಬಿ ಎಡಿಕ್ಷನ್ನೂ ಫಾಲೋ ಮಾಡ್ತಾ ಇರ್ಬೋದು, ಮೇ ಬಿ ಡ್ರಿಂಕಿಂಗ್, ಸ್ಮೋಕಿಂಗ್ ಆರ್ ಸಮಥಿಂಗ್ ಎಲ್ಸ್. ಹಾಗೆ ಅವರು ನಿಮ್ಮನ್ನ ಬಿಟ್ಟು ಹೋಗಿದ್ದಕ್ಕೆ ಅವ್ರಿಗೆ ಬೇಜಾರಾಗ್ತಾ ಇದೆ, ದುಃಖದಲ್ಲಿ ಇದ್ದಾರೆ. ಹಾಗಾಗಿನೇ ಅಡಿಕ್ಷನ್ ಫಾಲೋ ಮಾಡ್ತಾ ಇದ್ದಾರೆ. ಸೊ ಇವಾಗ ಮತ್ತೆ ಎಲ್ಲ ಕ್ಲಿಯರ್ ಆದಮೇಲೆ ನಿಮ್ಮ ಜೊತೆ ಮತ್ತೆ ಪ್ಯಾಚಪ್ ಆಗಬೇಕು ಅಂತ ಅವ್ರಿಗೆ ಆಸೆ ಆಗ್ತಾ ಇದೆ. ಸೊ ನೀವು ಏನು ಟೈಮ್ ಸ್ಪೆಂಡ್ ಮಾಡಿದ್ರಿ, ಏನು ಜೊತೇಲಿ ಇದ್ರಿ, ಅದನ್ನು ಅವರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ನೀವು ಅವ್ರಿಗೆ ಒಳ್ಳೆ ಫ್ರೆಂಡ್ ಆಗಿದ್ರಿ, ಒಳ್ಳೆ ಪಾರ್ಟ್ನರ್ ಆಗಿದ್ರಿ, ಅವ್ರಿಗೆ ಒಳ್ಳೆ ಟೈಮ್ ಕೊಟ್ಟಿದ್ದೀರಾ, ಒಳ್ಳೆ ಹ್ಯಾಪಿನೆಸ್ ಕೊಟ್ಟಿದ್ದೀರಾ. ಬಟ್ ನೀವಿಬ್ಬರ ಮಧ್ಯೆ ಏನು ಕಾನ್ಫ್ಲಿಕ್ಟ್ಸ್ ಇದೆ ಅಲ್ವಾ, ಆ ಕಾನ್ಫ್ಲಿಕ್ಟ್ಸ್ನ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಮತ್ತೆ ನಿಮ್ಮ ಜೊತೆ ಪ್ಯಾಚಪ್ ಆಗಬೇಕು ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಏಂಜಲ್ಸ್ ಆ್ಯಂಡ್ ಯೂನಿವರ್ಸ್, ಪ್ಲೀಸ್ ಗಿವ್ ಮೀ ಗೈಡೆನ್ಸ್ ಫಾರ್ ರೊಮ್ಯಾನ್ಸ್ ಏಂಜಲ್ಸಿಂದ ನಿಮಗೆ ಗೈಡೆನ್ಸ್ ಏನಿದೆ ಚೆಕ್ ಮಾಡೋಣ. ರೊಮ್ಯಾನ್ಸ್ ಏಂಜಲ್ಸ್ ನಮಗೆ ಯಾವಾಗಲೂ ಲವ್ ಮೆಸೇಜಸ್ನೇ ಕೊಡ್ತಾರೆ. ರೊಮ್ಯಾನ್ಸ್ ಏಂಜಲ್ಸ್, ಪ್ಲೀಸ್ ಗಿವ್ ಗೈಡೆನ್ಸ್ ಫಾರ್ ಮೈ ವ್ಯೂವರ್ಸ್. ಏಂಜಲ್ಸ್ ಆ್ಯಂಡ್ ಯೂನಿವರ್ಸ್, ಪ್ಲೀಸ್ ಗಿವ್ ರೊಮ್ಯಾನ್ಸ್ ಏಂಜಲ್ಸ್, ಪ್ಲೀಸ್ ಗಿವ್ ಲವ್ ಗೈಡೆನ್ಸ್. Attraction, you attract romantic love by enjoying this moment fully. ಓಕೆ, ಸಿ ನಿಮ್ಮ ಪಾರ್ಟ್ನರ್ ತುಂಬಾ ಅಟ್ರಾಕ್ಟೆಡ್ ಆಗಿದ್ದಾರೆ ನಿಮ್ಮ ಮೇಲೆ. ಓಕೆ, ಇವಾಗ ನೀವೇನು ಮಾಡಬೇಕು? ಏನೂ ಮಾಡೋಂಗಿಲ್ಲ. ಮತ್ತು ರೀಕನ್ಸಿಲೇಷನ್ನು ಆಗುತ್ತೆ. ನೀವೇನಾದರೂ ಇಬ್ಬರು ದೂರ ಆಗಿದ್ದೀರಾ ಅಂತಂದರೆ ಮತ್ತೆ ನೀವಿಬ್ಬರು ರೀಕನ್ಸೈಲ್ ಆಗ್ತೀರಾ. ವರಿ ಆಗಬೇಡಿ, ಬಿಕಾಸ್ ನಿಮ್ಮ ಪಾರ್ಟ್ನರ್ ತುಂಬಾ ಅಟ್ರಾಕ್ಟೆಡ್ ಆಗಿದ್ದಾರೆ ನಿಮ್ಮ ಮೇಲೆ. ಓಕೆ, ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್, ಹಾಗೆ ನೀವು ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ನು ಮಾಡ್ತೀರಿ. ಓಕೆ, ಮತ್ತೆ ಮೊದಲಿನ ಥರ ನೀವಿಬ್ಬರು ಖುಷಿಯಾಗಿ ಒಳ್ಳೆ ಟೈಮ್ನ, ಹ್ಯಾಪಿಯೆಸ್ಟ್ ಟೈಮ್ನ ಏನು ಸ್ಪೆಂಡ್ ಮಾಡಿದ್ರಿ ಅಲ್ವಾ, ಮತ್ತೆ ಆ ಟೈಮ್ ಬರುತ್ತೆ. ಇವಾಗ ಸ್ವಲ್ಪ ಏನೋ ಕಾನ್ಫ್ಲಿಕ್ಟ್ಸ್ ಆಗಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಜಗಳ ಆಗಿದೆ ಅನ್ನೋ ಮಾತ್ರಕ್ಕೆ ಇದೇ ಕಂಟಿನ್ಯೂ ಆಗಲ್ಲ. ಸ್ವಲ್ಪ ದಿನ ಟೈಮ್ ಆಗುತ್ತೆ, ಮತ್ತೆ ಇಬ್ಬರು ರೀಕನ್ಸೈಲ್ ಆಗ್ತೀರಾ. ಇದು ಜನರಲ್ ರೀಡಿಂಗ್ ಆಗಿದೆ. ನನ್ನ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಂ ಸಾಯಿರಾಮ್. ಗಾಡ್ ಬ್ಲೆಸ್ ಯು.